ಕಾರ್ತಿಕ ಸೋಮವಾರದ ಸಂಜೆ ಬಾಗಿಲು ಪೂಜೆ ಮಾಡಿದ ಟೈಮಲ್ಲಿ ತೆಗೆದಂಥ ಕ್ಲಿಪ್ಪು. ಇನ್ನು ಕೆಲಸದ ವಿಷಯದಲ್ಲಿ ಈ ದಿನ ಮದುವೆಯ ಮುಹೂರ್ತದ ಬ್ಲೌಸು ಸ್ಟಿಚ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ. ಫಸ್ಟ್ಗೆ ಕ್ರಾಸ್ ಬೆಲ್ಟು ನಾನು ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ. ಅದು ಕ್ರಾಸ್ ಬೆಲ್ಟು ಆಪೋಸಿಟ್ ನೋಡಿಕೊಂಡು ಇಟ್ಕೊಂಡು 1/2 ಇಂಚು ಮಾರ್ಜಿನ್ ಕೊಟ್ಟು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಟರ್ನ್ ಮಾಡಿ ಟಾಪ್ ಸ್ಟಿಚ್ಚನ್ನು ಹಾಕ್ತಿದ್ದೀನಿ ನೋಡಿ. ಈ ಬ್ಲೌಸ್ಗೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಾಡಿದ್ದೀನಿ. ಫಸ್ಟು ಫ್ರಂಟ್ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕ್ರಾಸ್ ಬೆಲ್ಟ್ನ ರೆಡಿ ಮಾಡ್ತಿದ್ದೀನಿ. ಕ್ರಾಸ್ ಬೆಲ್ಟು ಟಾಪ್ ಸ್ಟಿಚ್ ಆದಮೇಲೆ ಸುತ್ತಲೂ ಒಂದು ಸ್ಟಿಚ್ ಹಾಕ್ತಿದ್ದೀನಿ. ಯಾಕಂದರೆ ಇದು ಅಟ್ಯಾಚ್ ಮಾಡಿ ನಾನು ಓವರ್ಲಾಕ್ ಮಾಡ್ತೀನಿ, ಅದಕ್ಕೋಸ್ಕರ ಸುತ್ತಲೂ ಸ್ಟಿಚ್ ಹಾಕ್ತಿದ್ದೀನಿ. ಇದು ಓವರ್ಲಾಕ್ ಮಾಡದೆ ಸ್ಟಿಚ್ ಮಾಡಬೇಕು ಅನ್ನೋದಾದರೆ ಸುತ್ತಲೂ ಸ್ಟಿಚ್ಚು ಬೇಕಾಗಿರಲ್ಲ. ಇನ್ನೊಂದು ಕ್ರಾಸ್ ಬೆಲ್ಟ್ಗೂ ಟಾಪ್ ಸ್ಟಿಚ್ ಹಾಕ್ತಿದ್ದೀನಿ ನೋಡಿ. ಇದಕ್ಕೂ ಹಾಗೆ ಲೈನಿಂಗ್ ಸುತ್ತು ಒಂದು ಸ್ಟಿಚ್ಚನ್ನು ಹಾಕ್ತಿದ್ದೀನಿ. ನಾನು ಕೆಲವು ಬ್ಲೌಸ್ಗೆ ಕ್ರಾಸ್ ಬೆಲ್ಟ್ ಹತ್ರ ಓವರ್ಲಾಕ್ ಮಾಡ್ತೀನಿ. ಕ್ರಾಸ್ ಬೆಲ್ಟ್ ಆದಮೇಲೆ ಬ್ಯಾಕ್ ತಗೊಂಡಿದ್ದೀನಿ. ಬ್ಯಾಕು ಬಾಟಮ್ ಸೈಡು ಲೈನಿಂಗ್ ಇಟ್ಟು ಸ್ಟಿಚ್ ಮಾಡಿ ಟರ್ನ್ ಮಾಡೋಣ ಅಂದ್ಬಿಟ್ಟು ಬಾಟಮಲ್ಲಿ ಸ್ಟಿಚ್ ಹಾಕ್ತಿದ್ದೀನಿ. ಇದು ಪಟ್ಟಿ ಆದರೂ ಕೊಡ್ಬೋದು ನೋಡಿ. ಈಗ ನೆಕ್ ಹತ್ರ ಟರ್ನ್ ಮಾಡಬೇಕು ಅಂದರೆ ಪ್ರೆಷರ್ ಫುಟ್ಟು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಒಂದು ಸೈಡು ಪ್ರೆಷರ್ ಫುಟ್ನ ಫಿಟ್ ಮಾಡ್ತಿದ್ದೀನಿ ನೋಡಿ. ಇದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಾಡಿರೋದ್ರಿಂದ ನೆಕ್ ಲೈನು ಒಂದು ಸೈಡ್ ಎಂಬ್ರಾಯ್ಡ್ರಿ ಇರುತ್ತೆ, ಅದರಿಂದ 2 ಸೈಡ್ದು ಪ್ರೆಷರ್ ಫುಟ್ ಯೂಸ್ ಮಾಡಿದ್ರೆ ಎಂಬ್ರಾಯ್ಡ್ರಿ ಲೈನು ಕರೆಕ್ಟಾಗಿ ಬರೋದಿಲ್ಲ ಅಂದ್ಬಿಟ್ಟು ನಾನು ಸಿಂಗಲ್ದು ಪ್ರೆಷರ್ ಫುಟ್ ಹಾಕ್ಕೊಂಡೆ ಮಾಡ್ತೀನಿ. ಇನ್ನು ಈ ಡಿಸೈನ್ಗೆ ಬೀಡ್ಸು ಸ್ಟೋನು ಏನೂ ಇಲ್ಲ, ಥ್ರೆಡ್ ವರ್ಕೆ. ಡಬಲ್ ಪ್ರೆಷರ್ ಫುಟ್ಟಲ್ಲೂ ಮಾಡ್ಬೋದು, ಆದರೆ ಸಿಂಗಲ್ ಸೈಡ್ ಹಾಕಿದರೆ ಪರ್ಫೆಕ್ಟಾಗಿ ನೆಕ್ ಲೈನ್ ಬರುತ್ತೆ. ಅದಕ್ಕೋಸ್ಕರ ಸಿಂಗಲ್ ಸೈಡನ್ನ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೋಡಿ. ಅಟ್ಯಾಚ್ ಆಯಿತು. ಈಗ ಸ್ಟಿಚ್ಚು ಹಾಕ್ತಿದ್ದೀನಿ. ಸುತ್ತಲೂ ಒಂದು ರಫ್ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ ಫಸ್ಟು. ಇದು ಲೈನಿಂಗ್ ಸೈಡಿಂದ ಹಾಕ್ತೀನಿ ಫಸ್ಟು. ಇದು ಲೈನಿಂಗ್ ಸೈಡಿಂದ ಹಾಕಿದ್ರೆ ನಮಗೆ ಎಷ್ಟು ಮೆಜರ್ಮೆಂಟ್ಗೆ ಡೀಪ್ ಬೇಕು ಮತ್ತು ಶೋಲ್ಡರ್ ಎಲ್ಲಿಗೆ ಬೇಕು ಅಂದ್ಬಿಟ್ಟು ಪರ್ಫೆಕ್ಟಾಗಿ ಹಾಕ್ಕೊಳ್ಬೋದು. ಈಗ ನೋಡಿ ಮೇನ್ ಕ್ಲಾತ್ ಸೈಡಿಂದ ಇನ್ನೊಂದು ಸ್ಟಿಚ್ಚು ಹಾಕ್ತಿದ್ದೀನಿ. ಇದು ಫೈನಲ್ ಸ್ಟಿಚ್ಚು ನೆಕ್ ಲೈನ್ಗೆ. ಆಗಲೇ ಹಾಕಿದ್ದು ರಫ್ ಸ್ಟಿಚ್ ಅದು. ಈಗ ಫೈನಲ್ ಸ್ಟಿಚ್ಚು ಹಾಕ್ತಿದ್ದೀನಿ ನೋಡಿ. ಇದು ಕಂಪ್ಲೀಟ್ ಆಯಿತು ಫೈನಲ್ ಸ್ಟಿಚ್ಚು. ಈಗ 1/2 ಇಂಚು ಮಾರ್ಜಿನ್ ಬಿಟ್ಟು ಕ್ಲಾತನ್ನ ಕಟ್ ಮಾಡಿ ತೆಗಿತಿದ್ದೀನಿ ನೆಕ್ಗೆ. ಇದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಾಡಿದ್ದೀನಿ. ಬೀಡ್ಸ್ ಇಲ್ಲ, ಸ್ಟೋನ್ ಇಲ್ಲ, ಅದರಿಂದ ಸ್ಟಿಚಿಂಗು ಸ್ವಲ್ಪ ಬೇಗನೆ ಮಾಡ್ಬೋದು. ಸ್ಟೋನು ಬೀಡ್ಸ್ ಇದ್ದರೆ ಲೇಟ್ ಆಗುತ್ತೆ. ಬ್ಯಾಕ್ ಸೈಡು ದಾರ ಕಟ್ಟೋದಕ್ಕೆ ನೋಡಿ ಹ್ಯಾಂಗಿಂಗ್ ಶೇಪಲ್ಲಿ ಮಾಡಿದ್ದೀನಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ. ಈಗ ನೆಕ್ ಸುತ್ತಲೂ ಚಿಕ್ಕದಾಗಿ ಒಂದೊಂದು ನ್ಯಾಚ್ ಕೊಟ್ಕೊಂಡು ನೆಕ್ನ ಟರ್ನ್ ಮಾಡ್ತೀನಿ. ಇದು ನೆಕ್ ಶೇಪೂ ಚೆನ್ನಾಗಿದೆ ನೋಡಿ. ನ್ಯಾಚ್ ಕೊಟ್ಟಿದ್ದು ಕಂಪ್ಲೀಟ್ ಆಯಿತು. ಈಗ ಬ್ಲೌಸು ಟಾಪ್ಗೆ ಟರ್ನ್ ಮಾಡಿಕೊಂಡು ಬಾಟಮಲ್ಲಿ ಫಸ್ಟು ಸ್ಟಿಚ್ ಹಾಕ್ಕೊಳ್ತಿದ್ದೀನಿ. ಬಾಟಮ್ಗೆ ಬ್ಲೌಸ್ ಪೀಸಲ್ಲಿ 1/2 ಬಾರ್ಡರನ್ನು ತಗೊಂಡಿದ್ದೀನಿ ಬಾಟಮ್ಗೆ ಬರೋ ರೀತಿ. ಟಾಪ್ ಸ್ಟಿಚ್ಚು ಕಂಪ್ಲೀಟ್ ಆಯಿತು. ಈಗ ನೆಕ್ ಸೈಡಲ್ಲಿ ಟಾಪ್ ಸ್ಟಿಚ್ಚು ಕೊಡ್ತಿದ್ದೀನಿ ನೋಡಿ. ಅದು ಸ್ಟಿಚ್ಚು ಟಾಪಲ್ಲಿ ಎಲ್ಲಿಗೆ ಬರಬೇಕು ಅಂದ್ಬಿಟ್ಟು ಫಸ್ಟೇ ನಾವು ನೋಡಿಕೊಂಡು ಅದೇ ಲೈನನ್ನು ಫಾಲೋ ಮಾಡ್ಕೋತಾ ಸ್ಟಿಚ್ ಹಾಕಬೇಕಾಗುತ್ತೆ ಟಾಪಲ್ಲಿ. ಇದು ಟಾಪ್ ಸ್ಟಿಚ್ ಹಾಕುವಾಗ ಸ್ವಲ್ಪ ನಿಧಾನವಾಗಿ ಹಾಕ್ಕೊಳ್ಬೇಕಾಗುತ್ತೆ. ಕರೆಕ್ಟಾಗಿ ಎಲ್ಲ ಕಡೆ ಈವನ್ನಾಗಿ ಡಿಸೈನು ಕಾಣೋ ರೀತಿಯಲ್ಲಿ ನಾವು ಸ್ಟಿಚ್ ಹಾಕ್ಕೊಂಡು ಬರಬೇಕಾಗುತ್ತೆ. ಇನ್ನು ಈ ಬ್ಲೌಸು ಡಿಸೈನು ಸ್ವಲ್ಪ ವೆಯ್ಟ್ ಇದೆ. ನೆಕ್ಕು ಸ್ವಲ್ಪ ಹೆವಿ ವರ್ಕೇ ಇದೆ. ಸ್ವಲ್ಪ ಥ್ರೆಡ್ ವರ್ಕ್ ಆದ್ರೂ ಸ್ವಲ್ಪ ಜಾಸ್ತಿನೇ ವರ್ಕ್ ಕಾಣ್ತಿದೆ. ಟಾಪ್ ಸ್ಟಿಚ್ಚು ಕಂಪ್ಲೀಟ್ ಆದಮೇಲೆ ಲೈನಿಂಗ್ ಸುತ್ತಲೂ ಒಂದು ಸ್ಟಿಚ್ ಹಾಕ್ತಿದ್ದೀನಿ. ಈ ಸ್ಟಿಚ್ ಹಾಕಿ ಎಕ್ಸೆಸ್ನ ಟ್ರಿಮ್ ಮಾಡಿದ್ರೆ ಬ್ಯಾಕು ರೆಡಿ ಆಗುತ್ತೆ. ಡಾಟ್ಸ್ ಒಂದು ಹಿಡಿಬೇಕಷ್ಟೆ. ಈಗ ಫ್ರಂಟ್ ನೆಕ್ಗೆ ಫ್ಯೂಸಿಂಗ್ ಕಟ್ ಮಾಡ್ತಿದ್ದೀನಿ. ಒಂದು ಸೈಡು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಹಾಕಿದ್ದೀನಿ, ಇನ್ನೊಂದು ಸೈಡು ನೆಕ್ಗೋಸ್ಕರ ಫ್ಯೂಸಿಂಗನ್ನು ಕಟ್ ಮಾಡ್ತಿದ್ದೀನಿ. ಫ್ಯೂಸಿಂಗ್ ಹಾಕಿದರೆ ಸ್ವಲ್ಪ ಥಿಕ್ನೆಸ್ ಇರುತ್ತೆ ಅಂದ್ಬಿಟ್ಟು ಒಂದು ಸೈಡು ನೆಕ್ಗೆ ಫ್ಯೂಸಿಂಗ್ ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ. ಯಾಕಂದರೆ ಇದು ಒಂದು ಸೈಡ್ ನೆಕ್ಕಲ್ಲಿ ಸ್ವಲ್ಪ ವೆಯ್ಟ್ ಇದೆ, ಇನ್ನೊಂದು ಸೈಡು ಫ್ಯೂಸಿಂಗ್ ಇಲ್ಲ ಅಂದರೆ ವೆಯ್ಟ್ಲೆಸ್ಸಾಗಿ ಕಾಣುತ್ತೆ ಅಂದ್ಬಿಟ್ಟು ಇನ್ನೊಂದು ಸೈಡ್ಗೆ ನಾನು ಫ್ಯೂಸಿಂಗ್ ತಗೊಂಡಿದ್ದೀನಿ.
ನೋಡಿ ಲೈನಿಂಗ್ಗೆ ಫ್ಯೂಸಿಂಗ್ ಅಟ್ಯಾಚಿಂಗ್ ಆಯಿತು. ಈಗ ಮೇನ್ ಕ್ಲಾತ್ ಮೇಲೆ ಇಟ್ಟು 1/2 ಇಂಚು ಮಾರ್ಜಿನ್ ಕೊಟ್ಟು ನೆಕ್ಕನ್ನು ಅಟ್ಯಾಚ್ ಮಾಡಿದ್ದೀನಿ. ವೇಸ್ಟ್ ಕ್ಲಾತ್ ಕಟ್ ಮಾಡಿ ನ್ಯಾಚ್ ಕೊಟ್ಟು ನೆಕ್ ಟರ್ನ್ ಮಾಡ್ತಿದ್ದೀನಿ. ಇದು ನೆಕ್ಗೆ ಟಾಪ್ ಸ್ಟಿಚ್ ಹಾಕಿದ್ರೆ ಮುಗಿಯುತ್ತೆ. ಇದು ಇನ್ನೊಂದು ಫ್ರಂಟು, ಇನ್ನೊಂದು ಸೈಡ್ದು ಎಂಬ್ರಾಯ್ಡ್ರಿ ಇರುವಂಥ ಫ್ರಂಟ್ಗೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೆಕ್ ಲೈನು ಕರೆಕ್ಟಾಗಿ ನೋಡಿಕೊಂಡು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈಗ ನೆಕ್ ವೇಸ್ಟ್ ಕ್ಲಾತು ಕಟ್ ಮಾಡಿ ಚಿಕ್ಕದಾಗಿ ನ್ಯಾಚ್ ಕೊಟ್ಟು ಟರ್ನ್ ಮಾಡಿದ್ರೆ ಈ ಸೈಡ್ದು ನೆಕ್ಕು ರೆಡಿ ಆಗುತ್ತೆ. ಈಗ ಟಾಪ್ ಸ್ಟಿಚ್ ಹಾಕ್ತಿದ್ದೀನಿ. ಟಾಪ್ ಸ್ಟಿಚ್ ಹಾಕಿದ್ರೆ 2 ಸೈಡು ನೆಕ್ಕು ಫಿನಿಶ್ ಆದಾಗೆ ಫ್ರಂಟ್ಗೆ. ಸ್ವಲ್ಪ ವರ್ಕು ಥಿಕ್ನೆಸ್ ಇದೆ. ಇದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಹೆವಿ ವರ್ಕ್ ಇದೆ. ಒಂದೇ ಬ್ಲೌಸ್ ಪೀಸು ನನಗೆ 2 ಡೇಸ್ ಆಗಿದೆ ಇದು ಕಂಪ್ಲೀಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ. ನೆಕ್ ಡಿಸೈನು ಮತ್ತು ಸ್ಲೀವ್ ಡಿಸೈನು ಎರಡೂ. ನೆಕ್ಕು 2 ಕಡೆ ಕಂಪ್ಲೀಟ್ ಆಯಿತು. ಈಗ ಲೈನಿಂಗ್ ಸುತ್ತಲೂ ಒಂದು ಸ್ಟಿಚ್ ಹಾಕ್ತಿದ್ದೀನಿ. ಲೈನಿಂಗ್ ಸುತ್ತು ಸ್ಟಿಚ್ ಹಾಕಿದಾದಮೇಲೆ ಎಕ್ಸೆಸ್ ಟ್ರಿಮ್ ಮಾಡ್ಕೊಂಬಿಟ್ರೆ ನೆಕ್ಸ್ಟು ಡಾಟ್ಸ್ ಇಟ್ಕೊಳ್ಬೋದು. ನಾನು ಈ ವಿಡಿಯೋ ಶೇರ್ ಮಾಡೋ ಅಷ್ಟರಲ್ಲಿ ಈ ಕಸ್ಟಮರ್ಸ್ ಅವ್ರದ್ದು ಮದುವೆನೇ ಮುಗ್ದೋಗಿದೆ. ಟೈಮ್ ಇಲ್ಲದೆ ಇರೋ ಕಾರಣದಿಂದ ನಾನು ವಿಡಿಯೋ ಶೇರ್ ಮಾಡೋದು ಲೇಟ್ ಆಗಿದೆ. ಅವ್ರ ಮದುವೆ ಟೈಮ್ಗೆ ನಾನು ಬಟ್ಟೆ ಇನ್ನೂ 1-2 ದಿನ ಮುಂಚೆನೇ ರೆಡಿ ಮಾಡಿ ಸ್ಟಿಚ್ ಮಾಡಿ ಕೊಟ್ಬಿಟ್ಟಿದ್ದೆ. ಈಗ ನೋಡಿ ಒಂದು ಸೈಡು ಫ್ರಂಟಲ್ಲಿ ಡಾಟ್ಸ್ ಹಿಡಿತಾ ಇದ್ದೀನಿ. ಇದೆಲ್ಲ ಡಾಟ್ಸ್ಗೂ ನಾನು ಡಬಲ್ ಸ್ಟಿಚ್ಚನ್ನೇ ಹಾಕಿದ್ದೀನಿ. ಸಿಂಗಲ್ ಸ್ಟಿಚ್ಚು ಹಾಕ್ಬೋದು. ಡಾಟ್ಸ್ ಹಿಡಿದು ಕಂಪ್ಲೀಟ್ ಆಯಿತು. ಈಗ ಇನ್ನೊಂದು ಸೈಡ್ದು ನೆಕ್ದು ಟಾಪ್ ಲೈನ್ ಹಾಕಿರಲಿಲ್ಲ, ಟಾಪ್ ಸ್ಟಿಚ್ಚು. ಯಾಕಂದರೆ ಎಂಬ್ರಾಯ್ಡ್ರಿದು ಎಷ್ಟು ಮೆಷರ್ಮೆಂಟ್ ಬರುತ್ತೆ ಅಂತ ನೋಡ್ಕೊಳ್ಬೇಕಾಗಿತ್ತು. ಅದಕ್ಕೆ ಫಸ್ಟು ಎಂಬ್ರಾಯ್ಡ್ರಿ ಕಡೆಯದು ಫ್ರಂಟು ರೆಡಿ ಮಾಡ್ಕೊಂಡಿದ್ದೆ. ಈಗ ಇದಕ್ಕೆ ಟಾಪ್ ಸ್ಟಿಚ್ ಹಾಕಿದಾದಮೇಲೆ ಸುತ್ತಲೂ ಲೈನಿಂಗ್ಗೆ ಒಂದು ಸ್ಟಿಚ್ ಹಾಕ್ಕೊಂಡು ಅದು ಎಕ್ಸೆಸ್ ಪೀಸು ಟ್ರಿಮ್ ಮಾಡ್ಕೊಂಬಿಟ್ಟು ಆಮೇಲೆ ಡಾಟ್ಸ್ ಇಡೋದಕ್ಕೆ ಸರಿ ಹೋಗುತ್ತೆ. ಇದು ಸ್ಯಾರಿಯಲ್ಲಿ ಗ್ರೀನ್ ಕಲರ್ ಇರಲಿಲ್ಲ, ನಾನು ವರ್ಕ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಗ್ರೀನ್ ಕಲರು. ವೈಟು ಮತ್ತು ಕಾಪರು ಎರಡೇ ಇತ್ತು. ನೋಡಿ ಈಗ ಬ್ಯಾಕಲ್ಲಿ ಡಾಟ್ಸ್ ಹಿಡಿತಾ ಇದ್ದೀನಿ. ಬ್ಯಾಕಲ್ಲಿ ಅಲ್ಲಲ್ಲಿ ಬುಟ್ಟಾಸ್ ಕೊಟ್ಟಿದ್ದೀನಿ, ಬ್ಯಾಕು ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು. ಇನ್ನು ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ಟೋನ್ಸು ಇಟ್ಟಿದ್ದೀನಿ ಬ್ಲೌಸ್ಗೆ. ಹೆವಿ ಸ್ಟೋನ್ಸ್ ಇಟ್ಟಿಲ್ಲ, ಸಿಂಪಲ್ಲಾಗಿ ಇಟ್ಟಿದ್ದೀನಿ. ಯಾಕಂದರೆ ಇದು ವರ್ಕೇ ಹೆವಿಯಾಗಿ ಕಾಣ್ತಿತ್ತು, ಅದಕ್ಕೋಸ್ಕರನೇ ಜಾಸ್ತಿ ಸ್ಟೋನನ್ನು ಕೊಟ್ಟಿಲ್ಲ, ಸಿಂಪಲ್ಲಾಗಿ ಕೊಟ್ಟಿದ್ದೀನಿ. ನೋಡಿ ಬ್ಯಾಕು ಕಂಪ್ಲೀಟ್ ಆಯಿತು. ಈಗ ಫ್ರಂಟ್ಗೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ತಿದ್ದೀನಿ. ಇದು ಮೇಲೆಯಿಂದನೇ ಇಟ್ಬಿಟ್ಟು ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಮಾಡ್ತಿದ್ದೀನಿ, ಓವರ್ಲಾಕ್ ಮಾಡಿ ಫಿನಿಶಿಂಗ್ ಮಾಡ್ಬೋದು ಅಂದ್ಬಿಟ್ಟು. ಕ್ರಾಸ್ ಬೆಲ್ಟ್ ಅಟ್ಯಾಚಿಂಗು ಕಂಪ್ಲೀಟ್ ಆಯಿತು. ಇನ್ನು ಇನ್ನೊಂದು ಸೈಡು ಫ್ರಂಟ್ಗೆ ಡಾಟ್ಸ್ಗೆ ಸೆಂಟ್ರಿಗೆ ಒಂದು ಸ್ಟಿಚ್ ಹಾಕ್ಕೊಳ್ತಿದ್ದೀನಿ. ಒಂದು ಸ್ಟಿಚ್ ಹಾಕಿದಾದ್ಮೇಲೆ ಡಾಟ್ಸ್ ಹಿಡಿತೀನಿ ನಾನು. ಫಸ್ಟು ಮೈನ್ ಡಾಟ್ ಇಟ್ಕೊಂಡು ಆಮೇಲೆ ಬೇರೆ ಡಾಟ್ಸು ಹಿಡಿತೀನಿ. ಸ್ವಲ್ಪ ನಿಧಾನವಾಗಿ ಡಾಟ್ಸ್ ಇಟ್ಕೊಳ್ತಿದ್ದೀನಿ. 2 ಸೈಡ್ದು ಈಕ್ವಲ್ ನೋಡಿಕೊಂಡು ಒಂದೇ ಪೊಸಿಷನ್ಗೆ ಬರೋ ರೀತಿ ಡಾಟ್ಸ್ಗೆ ಫಸ್ಟೇ ಮಾರ್ಕ್ ಹಾಕ್ಕೊಂಡಿದ್ದೀನಿ. ನಾನು ಎಲ್ಲ ಬ್ಲೌಸು ಕಟ್ಟಿಂಗ್ ಮಾಡುವಾಗಲೇ ಡಾಟ್ಸ್ ಎಲ್ಲಿಗೆ ಬೇಕು ಅಂದ್ಬಿಟ್ಟು ಮಾರ್ಕ್ ಮಾಡ್ಕೊಂಬಿಟ್ಟಿರ್ತೀನಿ. ಈಗ ಈ ಫ್ರಂಟ್ಗೂ ಕ್ರಾಸ್ ಬೆಲ್ಟು ಅಟ್ಯಾಚ್ ಮಾಡ್ತಿದ್ದೀನಿ. ಇದು ಬ್ಲೌಸ್ ಪೀಸು ಸ್ವಲ್ಪ ಥಿಕ್ನೆಸ್ ಜಾಸ್ತಿನೇ ಇದೆ. ನಾನು ಲೈನಿಂಗೂ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರೋದೇ ಹಾಕಿದ್ದೀನಿ, ಯಾಕಂದರೆ ಇದು ಮದುವೆ ಬ್ಲೌಸ್ ಅಲ್ವಾ, ತುಂಬ ವರ್ಷ ಬಾಳಿಕೆ ಬರುತ್ತೆ ಅಂದ್ಬಿಟ್ಟು ಲೈನಿಂಗು ಕಾಸ್ಟ್ಲಿದೆ ಲೈನಿಂಗ್ ಹಾಕಿದ್ದೀನಿ. ಅದು ಸ್ವಲ್ಪ ಥಿಕ್ನೆಸ್ಸೇ ಜಾಸ್ತಿನೇ ಇದೆ ಲೈನಿಂಗು. ಈಗ ಕ್ರಾಸ್ ಬೆಲ್ಟು ಅಟ್ಯಾಚ್ ಮಾಡ್ತಿದ್ದೀನಿ. ಮದುವೆಗೆ ಒಂದು ಸಲ ಉಟ್ಕೋತಾರೆ, ಮತ್ತು ಯಾವಾಗಲೂ ಉಟ್ಕೊಳ್ಳಲ್ಲ, ಎತ್ತಿಟ್ಬಿಡ್ತಾರೆ ಅಂದ್ಬಿಟ್ಟು ಚೆನ್ನಾಗಿರೋ ಲೈನಿಂಗೇ ಹಾಕಿದ್ದೀನಿ. ಈಗ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಗೆ ಪ್ಲೈನ್ ಕ್ಲಾತ್ ಇರಲಿಲ್ಲ, ಅದಕ್ಕೋಸ್ಕರ ಇದ್ರದ್ದು ಬಾರ್ಡ್ರ್ ಕ್ಲಾತ್ ತೊಗೊಂಡು ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಗೆ ಕೊಡ್ತಿದ್ದೀನಿ. ಸ್ಲೀವ್ಸು ಲೆಂತಿ ಸ್ಲೀವ್ ಆಗಿರೋದ್ರಿಂದ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಾಡೋದಕ್ಕೆ
ಪ್ಲೈನ್ ಕ್ಲಾತ್ ಎಲ್ಲ ಯೂಸ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಪಟ್ಟಿಗೆ ಬಾರ್ಡರ್ ಪೀಸ್ ತೊಗೊಂಡು ಕೊಟ್ಟಿದ್ದೀನಿ. ನೋಡಿ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಕಂಪ್ಲೀಟ್ ಆಯಿತು. ಈಗ ಶೋಲ್ಡರ್ ಅಟ್ಯಾಚ್ ಮಾಡ್ತಿದ್ದೀನಿ. ಎರಡು ಕಡೆ ಶೋಲ್ಡರ್ ಅಟ್ಯಾಚ್ ಆಯಿತು. ಸ್ಲೀವ್ಸ್ ನೋಡಿ ಯಾವ ರೀತಿ ಡಿಸೈನ್ ಮಾಡಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಚೆನ್ನಾಗಿದೆ ಸ್ಲೀವ್ ಡಿಸೈನು, ಆದರೆ ತುಂಬ ವೆಯ್ಟಾಗಿ ಕಾಣ್ತಿದೆ ಸ್ಲೀವ್ಸು. ಇನ್ನು ಇದಕ್ಕೆ ಸ್ಟೋನ್ ಕೊಟ್ಟಿಲ್ಲ. ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ಟೋನ್ ಕೊಡ್ತೀನಿ. ಫಸ್ಟೇ ಸ್ಟೋನ್ ಕೊಟ್ಟರೆ ನೀಡ್ಲಿಗೆ ಬರುತ್ತೆ, ಅಡ್ಡ ಬರುತ್ತೆ ಅಂದ್ಬಿಟ್ಟು ನಾನು ಫಸ್ಟೇ ಸ್ಟೋನ್ ಕೊಡಲ್ಲ. ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಾಡಿದ್ದಾದಮೇಲೆ ಸ್ಟಿಚ್ ಮಾಡಿಬಿಡ್ತೀನಿ. ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ಬ್ಲೌಸ್ ಪೀಸ್ಗೆ ಸ್ಟೋನ್ ಕೊಡ್ತೀನಿ. ನೋಡಿ ಸ್ಲೀವ್ಸು ರೆಡಿ ಆಯಿತು. ಸ್ಲೀವ್ಸ್ ಅಟ್ಯಾಚ್ ಮಾಡ್ತಿದ್ದೀನಿ. ಅದು ವಿಡಿಯೋ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಸ್ಲೀವ್ಸ್ದು ಸ್ಕಿಪ್ ಮಾಡಿದ್ದೀನಿ. ಎರಡು ಸ್ಲೀವ್ಸು ರೆಡಿ ಆದಮೇಲೆ ಸ್ಲೀವ್ಸ್ ಅಟ್ಯಾಚು ಶೋಲ್ಡರ್ ಹತ್ರದಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ವಲ್ಪ ನಿಧಾನವಾಗೇ ಮಾಡ್ತಿದ್ದೀನಿ, ಯಾಕಂದರೆ ಸ್ಲೀವ್ಸು ಡಿಸೈನ್ ಬಂದಿದೆ ಅಲ್ವಾ, ಥಿಕ್ನೆಸ್ ಇದೆ. ನೋಡಿ ಸ್ಲೀವ್ಸು ಅಟ್ಯಾಚ್ ಮಾಡಿದ್ದಾಯಿತು, ಹಾಗೆ ಓವರ್ಲಾಕು ಕಂಪ್ಲೀಟ್ ಆಯಿತು. ಈಗ ಫೈನಲ್ ಸ್ಟಿಚ್ ಹಾಕ್ತಿದ್ದೀನಿ. ಫೈನಲ್ ಸ್ಟಿಚೆಲ್ಲ ಹಾಕಿದಾದಮೇಲೆ ಬ್ಲೌಸು ಸ್ವಲ್ಪ ವೆಯ್ಟ್ ಇದೆ. ಫೈನಲ್ ಸ್ಟಿಚ್ಚು ಮಾರ್ಕಿಂಗ್ ಎಲ್ಲ ಸ್ಕಿಪ್ ಮಾಡಿದ್ದೀನಿ, ವಿಡಿಯೋ ಜಾಸ್ತಿ ಲೆಂತ್ ಆಗಿಬಿಡುತ್ತೆ ಅಂದ್ಬಿಟ್ಟು. ಯಾಕಂದರೆ ಬೇರೆ ವಿಡಿಯೋದಲ್ಲಿ ನಾನು ಅದರದ್ದು ಯಾವ ರೀತಿ ಫೈನಲ್ ಸ್ಟಿಚ್ ಮಾರ್ಕ್ ಹಾಕ್ಕೊಳ್ಬೇಕು ಅಂತೆಲ್ಲ ತೋರಿಸಿದ್ದೀನಿ. ಈಗ ನೋಡಿ ಎರಡು ಸೈಡು ಫೈನಲ್ ಸ್ಟಿಚ್ಚು ಒಂದೊಂದು ಮಾರ್ಕ್ ಹಾಕಿದ ಪ್ರಕಾರ ಮಾಡ್ಕೊಂಡಿದ್ದಾದಮೇಲೆ ಅಳತೆ ಬ್ಲೌಸನ್ನು ಇಟ್ಟು ಚೆಕ್ ಮಾಡ್ತಿದ್ದೀನಿ ಕರೆಕ್ಟ್ ಇದೆಯಾ ಅಂದ್ಬಿಟ್ಟು. ಸೊಂಟದ ಸುತ್ತಳತೆ ಕರೆಕ್ಟ್ ಬಂದಿದ್ದರೆ ಕರೆಕ್ಟಾಗಿ ಫಾಲೋ ಮಾಡಿದ್ದೀವಿ ಅಂತ ಅರ್ಥ. ನೋಡಿ ಕರೆಕ್ಟಾಗಿ ಬಂದಿದೆ. ಈಗ ಉಳಿದಂಥ ಎಕ್ಸ್ಟ್ರಾ ಸ್ಟಿಚಸ್ಸನ್ನು ಹಾಕಿದ್ದು ಮತ್ತು ಓವರ್ಲಕ್ಕು ಕಂಪ್ಲೀಟ್ ಆಯಿತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಶ್ರೀರಾಮ್.